ಕಾಂಗ್ರೆಸ್ ಕದನ ಕಲಿಗಳ ಆಯ್ಕೆಗೆ ಹೈಕಮಾಂಡ್ ಕಸರತ್ತು ನಡೆಸ್ತಾ ಇದೆ. ಸಿಇಸಿ ಸಭೆಯಲ್ಲಿ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದೆ. 21 ಕ್ಷೇತ್ರಗಳಿಗೆ ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ನ ಸಿಇಸಿ ಸಭೆಯಲ್ಲಿ ಚರ್ಚೆ ನಡೆದಿದೆ. ಹಲವು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಕೂಡ ಕಾಂಗ್ರೆಸ್ ಮಾಡಿದೆ. ಪಟ್ಟಿ ಬಿಡುಗಡೆ ಆಗೋದು ಮಾತ್ರ ಬಾಕಿ ಉಳ್ಕೊಂಡಿದೆ ಅಂತ. ದೆಹಲಿಯಲ್ಲಿ ನಡೆದಂತಹ ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಳಲಾಗಿದೆ. ಆದರೆ ಆ ಹೆಸರು ಆಚೆ ಅಧಿಕೃತವಾಗಿ ಬರಬೇಕಷ್ಟೆ. ಹಲವು ಹೊಸಬರಿಗೆ ಈ ಬಾರಿ ಒಂದು ಅವಕಾಶವನ್ನು ಎಐಸಿಸಿ ಕಲ್ಪಿಸ್ತಾ ಇದೆ. ಇದರ ಜೊತೆಯಲ್ಲೇ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು. ಇವತ್ತೇ ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆ ಆಗಬಹುದು. ಆ ಚಾನ್ಸಸ್ ಜಾಸ್ತಿ ಇದೆ. ಇವತ್ತು ಇನ್ನೂ ಕೂಡ ವೆಯ್ಟ್ ಮಾಡಿಸ್ಲಿಕ್ಕಾಗಲ್ಲ ಅವರು. ಇವತ್ತು ಬಹುತೇಕ ಕಾಂಗ್ರೆಸ್ ತನ್ನ ಹುರಿಯಾಳುಗಳು ಯಾರ್ಯಾರು ಲೋಕಸಭಾ ಚುನಾವಣೆಗೆ ಎನ್ನುವ ಪಟ್ಟಿಯನ್ನು ಬಿಡುಗಡೆ ಮಾಡಬಹುದು. ಇನ್ನೊಂದು ಕಡೆ ಲಭ್ಯವಿರುವ ಮಾಹಿತಿ ಪ್ರಕಾರ ಇವರೇ ಅಂತಿಮ ಆಗಬಹುದು ಅಂತ ಇದೆ. ಈಗೇನು ನಾವು ಹೆಸರು ಹೇಳಕ್ಕೆ ಹೋಗ್ತಾ ಇದ್ದೀವೋ ಈ ಹೆಸರೇ ಅಂತಿಮ ಆಗಬಹುದು ಅಂತ. ಬೀದರಿಂದ ಸಾಗರ್ ಖಂಡ್ರೆ, ಕಲಬುರಗಿಯಿಂದ ರಾಧಾಕೃಷ್ಣ, ರಾಯಚೂರಿಂದ ಕುಮಾರ್ ನಾಯಕ್, ಬಾಗಲಕೋಟೆ ಸಂಯುಕ್ತ ಪಾಟೀಲ್, ಕೊಪ್ಪಳದಿಂದ ರಾಜಶೇಖರ್ ಹೆಟ್ನಾಳ್, ಚಿತ್ರದುರ್ಗದಿಂದ BN ಚಂದ್ರಪ್ಪ, ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್, ದಕ್ಷಿಣ ಕನ್ನಡ ಧರ್ಮರಾಜ್, ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಬೆಂಗಳೂರು ಸೌತ್ ಅಥವಾ ಬೆಂಗಳೂರು ದಕ್ಷಿಣ ಸೌಮ್ಯರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಮಗಳು, ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಖಾನ್, ಬೆಂಗಳೂರು ಉತ್ತರದಿಂದ ಪ್ರೊಫೆಸರ್ ರಾಜೀವ್ ಗೌಡ, ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿಯಿಂದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಧಾರವಾಡದಿಂದ ವಿನೋದ್ ಅಸೂಟಿ, ಚಾಮರಾಜನಗರದಿಂದ ಸುನಿಲ್ ಬೋಸ್, ಕೋಲಾರದಿಂದ ಎಲ್ ಹನುಮಂತಯ್ಯ. ಇಷ್ಟು ಜನ ಬಹುತೇಕ ಇವರೇ ಅಂತಿಮ ಆಗಬಹುದು ಅಂತ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ TV5ಗೆ ಸಿಕ್ಕಿದೆ. ಬಹುತೇಕ ಕಡೇ ಕ್ಷಣದ ಒಂದೆರಡು ಚೇಂಜನ್ನು ಹೊರತುಪಡಿಸಿದ್ರೆ ಇದೇ ಅಂತಿಮ ಅಂತ ಕೂಡ ಹೇಳಬಹುದಾಗುತ್ತೆ. ಯಾವಾಗ ಆಚೆ ಬರುತ್ತೆ ಇದು ಅಂತ ಅಫಿಷಿಯಲ್ ಆಗಿ? ರಮಕಾಂತ್, ನಿನ್ನೆ ಕೂಡ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ನಡೆದಿತ್ತು. ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ರು, DCM ಕೂಡ ಭಾಗಿಯಾಗಿದ್ರು. ಆ ಸಭೆಯಲ್ಲಿ 21 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಏನು ಬಾಕಿ ಉಳಿದಿತ್ತು, ಮೊದಲ ಪಟ್ಟಿ 7 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಲಾಗಿತ್ತು. ಉಳಿದಿರುವಂತಹ 21 ಕ್ಷೇತ್ರಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿತ್ತು. 4-5 ಕ್ಷೇತ್ರಗಳ ಬಗ್ಗೆ ನಿನ್ನೆ ಚರ್ಚೆಗೆ ಬಂದಿರಲಿಲ್ಲ. ಚಾಮರಾಜನಗರ, ಬಳ್ಳಾರಿ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳ ಬಗ್ಗೆ ಚರ್ಚೆಗೆ ಬಂದಿರಲಿಲ್ಲ. ಈಗ ಅಂತಿಮವಾಗಿ ಪಟ್ಟಿ ಫೈನಲ್ ಆಗಿದೆ. ಬೀದರ್ನಿಂದ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ರೆ, ಬೆಳಗಾವಿಯಲ್ಲಿ ಸಾಕಷ್ಟು ಪೈಪೋಟಿಗಳು ಇತ್ತು. ಪೈಪೋಟಿಯ ನಡುವೆ ಕೂಡ ನಿರೀಕ್ಷೆಗಳು ಕೂಡ ಇತ್ತು, ಜೊತೆಗೆ ಚರ್ಚೆ ಕೂಡ ಇತ್ತು. ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಚಿಕ್ಕೋಡಿಯಿಂದ ಟಿಕೆಟ್ ಕೊಡಲಾಗುತ್ತೆ, ಮೃಣಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿಯಿಂದ ಕೊಡಲಾಗುತ್ತೆ ಅಂತ. ಅದೇ ರೀತಿಯಾಗಿ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರುವಂತದ್ದು ರಮಕಾಂತ್. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರೆ, ಬಾಗಲಕೋಟೆಯಲ್ಲಿ ಒಂದು ಅಚ್ಚರಿಯ ಅಭ್ಯರ್ಥಿ, ಯಾಕೆಂದ್ರೆ ವೀಣಾ ಕಾಶಪ್ಪನವರು ಮತ್ತೆ ಅಜಯ್ ಕುಮಾರ್ ಸರ್ನಾಯಕ್ ಅವರ ನಡುವೆ ನೇರವಾದಂತಹ ಒಂದು ಪೈಪೋಟಿ ಶುರುವಾಗಿತ್ತು. ಆನಂದ್ ನ್ಯಾಮೇಗೌಡರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ರಾಜ್ಯ ನಾಯಕರು ತೀರ್ಮಾನವನ್ನ ಮಾಡಿದ್ರು. ಅವರು ಹಿಂದಕ್ಕೆ ಸರಿದಂತ ಹಿನ್ನೆಲೆಯಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಆಗುತ್ತೆ ಅನ್ನುವಂಥದ್ದಿತ್ತು. ಆದ್ರೆ ಅಂತಿಮವಾಗಿ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ. ಹಾಗೆ ಚಿತ್ರದುರ್ಗದಲ್ಲಿ ಮೊದಲ ಪಟ್ಟಿಯಲ್ಲೇ ಚಂದ್ರಪ್ಪ ಅವರ ಹೆಸರು ಫೈನಲ್ ಆಗಿತ್ತು. ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಅದನ್ನ ಪೆಂಡಿಂಗ್ ಇಡಲಾಗುತ್ತೆ. ಯಾಕೆಂದ್ರೆ ಕೆಲವೊಂದಷ್ಟು ಗೊಂದಲಗಳು ಅಲ್ಲಿ ಶುರುವಾದಂತಹ ಹಿನ್ನೆಲೆಯಲ್ಲಿ ಆ ಟಿಕೆಟ್ ಅನ್ನ ಪೆಂಡಿಂಗ್ ಇಡಲಾಗಿತ್ತು. ಈಗ 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಹಾಗೆ ಬೆಂಗಳೂರಿನ 3 ಕ್ಷೇತ್ರಗಳಲ್ಲೂ ಕೂಡ ಸಮರ್ಥವಾದಂತಹ ಅಭ್ಯರ್ಥಿಗಳಿಲ್ಲ ಅನ್ನುವಂತ ಕಾರಣಕ್ಕೆ ಬೇರೆ ಬೇರೆ ಪಕ್ಷಗಳ ಕಡೆ ಮುಖವನ್ನ ಮಾಡಿದ್ರು. ಎಸ್ ಟಿ ಸೋಮಶೇಖರ್ ಅವರನ್ನ ಕರೆತಂದು ಉತ್ತರದಲ್ಲಿ ನಿಲ್ಲಿಸಬೇಕು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಎಸ್ ಟಿ ಸೋಮಶೇಖರ್ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿಲ್ಲ. ಅಂತಿಮವಾಗಿ ಅವರು ಸೈಲೆಂಟ್ ಆದ್ರು. ಆ ಕಾರಣಕ್ಕಾಗಿ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ನಸೀರ್ ಅಹಮದ್ ಅವರು ಲೀಡ್ ನಲ್ಲಿ ಇದ್ರು. ಆದ್ರೆ ಅದೇ ಚುನಾವಣಾ ಖರ್ಚು ವೆಚ್ಚಗಳನ್ನ ಮಾಡ್ತಾರೆ ಅನ್ನುವಂತ ಕಾರಣಕ್ಕೆ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಒಂದೇ ಹೆಸರು ಇದ್ದಿದ್ದು ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಜೊತೆಗೆ ಕೋಲಾರದಲ್ಲಿ ಪೈಪೋಟಿ ಇತ್ತು. ಅಲ್ಲಿ ದಲಿತ ಎಡಗೈ ಮತ್ತೆ ಬಲಗೈ ಸಮುದಾಯದ ನಡುವೆ ಸಾಕಷ್ಟು ತಿಕ್ಕಾಟಗಳು ಶುರುವಾಗಿತ್ತು. ಜೊತೆಗೆ ರಮೇಶ್ ಕುಮಾರ್ ಮತ್ತೆ ಮುನಿಯಪ್ಪ ಅವರ ನಡುವೆ ತಿಕ್ಕಾಟ ಕೂಡ ನಡೆದಿತ್ತು. ಸೊ ಹಾಗಾಗಿ ಅಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂತ ಗೊಂದಲಗಳು ಕೂಡ ಇತ್ತು. ಇವತ್ತು ಬೆಳಗ್ಗೆ ನಡೆದಂತ ಈ ಸಭೆಯಲ್ಲಿ ಈಗ ಕೋಲಾರ ಕ್ಷೇತ್ರದ ಟಿಕೆಟ್ ಅನ್ನು ಕೂಡ ಫೈನಲ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತ ಎಲ್ ಹನುಮಂತಯ್ಯ ಎಡಗೈ ಸಮುದಾಯದವರು, ಅವರಿಗೆ
ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಈಗಾಗಲೇ ಕನ್ಫರ್ಮ್ ಆಗಿದ್ರು, ಅಲ್ಲಿ ಚೇಂಜಸ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ರಮಕಾಂತ್. ಯಾಕೆಂದ್ರೆ ಸದಾನಂದ ಗೌಡರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಸದಾನಂದ ಗೌಡರು ಏನಾದರೂ ಎಸ್ ಅಂದಿದ್ದೇ ಆದ್ರೆ ಬೆಂಗಳೂರು ಉತ್ತರ ಇಲ್ಲವೇ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರನ್ನ ಕಣಕ್ಕಿಳಿಸುವಂತ ಒಂದು ಲೆಕ್ಕಾಚಾರಗಳು ಕೂಡ ನಡೆದಿದೆ. ಆ ಒಂದು 2 ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಬಹುದು. ಯಾಕೆಂದ್ರೆ ಫೈನಲ್ ಆಗಿದ್ರು ಕೂಡ ಈಗ ಹೆಸರುಗಳು ಸಂಜೆ 4 ಗಂಟೆಗೆ ನಡೆಯುವಂತ ಸುದ್ದಿಗೋಷ್ಠಿ ಏನಿದೆ, ವೇಣುಗೋಪಾಲ್ ಅಜಯ್ ಮಕೇನ್ ಅವರ ಜಂಟಿ ಸುದ್ದಿಗೋಷ್ಠಿ ಇದೆ ಸಂಜೆ 4 ಗಂಟೆಗೆ ಎಐಸಿಸಿ ಕಚೇರಿಯಲ್ಲಿ. ಆ ಸಭೆಯಲ್ಲಿ ಬಹುತೇಕ ಇದೇ ಪಟ್ಟಿ ಫೈನಲ್ ಆದ್ರೆ 2 ವಿಚಾರಗಳಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗತ್ತೆ. ಒಂದು, ಕಾರ್ಯಕರ್ತರಿಗೆ ಎಷ್ಟರ ಮಟ್ಟಿಗೆ ಇವರು ಯಾವ್ಯಾವ ಕ್ಷೇತ್ರಗಳಲ್ಲಿ ಮಣೆ ಹಾಕಿದ್ರು ಅಂತ. 2ನೇ ವಿಚಾರ, ಸಚಿವರಿಗೆ ಇವರು ದುಂಬಾಲು ಬೀಳ್ತಾ ಇದ್ರು, ಸಚಿವರೇ ಕಂಟೆಸ್ಟ್ ಮಾಡಿ ಅಂತ ಹೇಳಿ. ಸಚಿವರು ಜಾಣ ನಡೆ, ನಾನು ಕಂಟೆಸ್ಟ್ ಮಾಡಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡಿ, ನನ್ನ ಮಗಳಿಗೆ ಟಿಕೆಟ್ ಕೊಡಿ, ನನ್ನ ಅಳಿನಿಗೆ ಟಿಕೆಟ್ ಕೊಡಿ. ಬಹುತೇಕವಾಗಿ ಈ ಥರದ್ದೇ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ ಕಾಂಗ್ರೆಸ್ನ ಪಟ್ಟಿಗಳಲ್ಲಿ. ಯಾರ್ಯಾರೀಗ ಹಾಲಿ ರಾಜಕಾರಣಿಗಳಿದ್ದಾರೋ, ಮುಖಂಡರಿದ್ದಾರೋ, ಮಿನಿಸ್ಟರ್ಗಳಿದ್ದಾರೋ, ಶಾಸಕರಿದ್ದಾರೋ, ಇಂಥವರ ಮಗಳು, ಮಗ, ಅಳಿಯ ಇದ್ರ ನಡುವೆನೇ ಈ ಎಲ್ಲವೂ ಕೂಡ ತಿರುಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಇದು ಇಡೀ ಪಟ್ಟಿ ಅಂತ? ಸಹಜವಾಗಿ ರಮಕಾಂತ್, ಯಾಕೆಂದ್ರೆ ನೋಡಿ, ಒಂದು ಧಾರವಾಡ, ಹುಬ್ಬಳ್ಳಿ ಧಾರವಾಡದಲ್ಲಿ ವಿನೋದ್ ಸೂಟಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಧರ್ಮರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಅಲ್ಲಿ ಕಾರ್ಯಕರ್ತರನ್ನ ಹುಡುಕಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಬಹುತೇಕ ಕಡೆಗಳಲ್ಲಿ ನೀವು ಹೇಳಿದ ಹಾಗೆ ಸಚಿವರು, ಶಾಸಕರು, ಅವರ ಸಂಬಂಧಿಕರು, ಅವರ ಪುತ್ರರಿಗೆ ಇಲ್ಲಿ ಮಣೆಯನ್ನ ಹಾಕಿದ್ದಾರೆ. ನೀವು ಸಾಗರ್ ಖಂಡ್ರೆ ಅವರು, ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಬೀದರ್ನಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡಿದ್ದಾರೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ಅವರ ಪುತ್ರಿಗೆ ಅಲ್ಲಿ ಟಿಕೆಟ್ ಫೈನಲ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ರಾಜಶೇಖರ್ ಇಟ್ನಾಳು, ಯಾಕೆಂದ್ರೆ ಅಲ್ಲಿ ಕೊಪ್ಪಳ ಶಾಸಕರಾಗಿರುವಂತಹ ರಾಘವೇಂದ್ರ ಇಟ್ನಾಳು ಅವರ ಸಹೋದರನಿಗೆ ಅಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಅವರ ಮಗನಿಗೆ ಈಗ ಟಿಕೆಟ್ ಅನ್ನ ಫೈನಲ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಸಚಿವರಾಗಿದ್ದಾರೆ, ಅವರ ಪುತ್ರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ರೆಹಮಾನ್ ಖಾನ್ ಅವರು ಮಾಜಿ ರಾಜ್ಯಸಭಾ ಸದಸ್ಯರು, ಮಾಜಿ ಕೇಂದ್ರ ಸಚಿವರಾಗಿದ್ದಂತವರು, ಅಂತವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರಿಗೆ ಈಗ ಟಿಕೆಟ್ ಅನ್ನ ಕೊಡಲಾಗಿದೆ. ಸೊ ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಅಲ್ಲಿ ಈಗಿರುವಂತಹ ಸಚಿವರು ನೀವು ಹೇಳ್ದಾಗೆ ಅವರನ್ನೇ ಕಣಕ್ಕಿಳಿರಿ ಅಂತೇಳಿ ಹೇಳಲಾಗ್ತಾ ಇತ್ತು. ಈಗ ಅವರ ಜಾಗದಲ್ಲಿ ಅವರ ಕುಟುಂಬಸ್ಥರಿಗೆ ಈಗ ಮಣೆ ಹಾಕಿರುವಂತದ್ದು ಬಹಳ ಎದ್ದು ಕಾಣಿಸ್ತಾ ಇದೆ. ಇದರ ಹಿಂದಿರುವಂತಹ ಲೆಕ್ಕಾಚಾರ, ಒಂದು ಕಡೆ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ, ನೀವು ನಮ್ಮವರಿಗೆ ಕೊಟ್ಟಿದ್ದೇ ಆದ್ರೆ ನಾವು ತನುಮನ ದನಗಳನ್ನ ಅರ್ಪಿಸಿ ನಾವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂತ ಒಂದು ಭರವಸೆ. ಸೊ ಆ ಕಾರಣಕ್ಕಾಗಿನೇ ಈಗ ಶಿವಾನಂದ ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ, ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ ಇವರೆಲ್ಲರಿಗೂ ಕೂಡ, ಮಹದೇವಪ್ಪ ಸೇರಿದಂತೆ ಅವರ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.